ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಟಿಂಕು ಬೇಬಿ ಚಾನಲ್ಗೆ ಸ್ವಾಗತ. ಏನು ಮೊದಲೇ ಟಿಂಕು ತೋರಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ದೀರಾ? ನಮ್ಮ ದಿನ ಶುರುವಾಗೋದೇ ಇವನಿಂದ. 5:30ಗೆ ಎದ್ದೇಳ್ತಾನೆ. ಮೊದಲಿಗೆ ನನ್ನನ್ನು ಎದ್ದೇಳಿಸ್ತಾನೆ, ಆಮೇಲೆ ಪಕ್ಕದಲ್ಲಿ ಮಲಗಿರೋ ನನ್ನ ಮಗನ ಎದ್ದೇಳಿಸ್ತಾನೆ. ಆನಂತರ ಅವರಪ್ಪನ ಎದ್ದೇಳ್ಸೋಕ್ಕೆ ಶುರು ಮಾಡ್ತಾನೆ. ಯಾವ ಥರ ಟಾರ್ಚರ್ ಕೊಡ್ತಾನೆ ಅಂದರೆ ನಿದ್ದೆ ಮತ್ತೆ ಬರಬೇಕು ಅಂತ ಅನಿಸೋದೇ ಇಲ್ಲ, ಆ ಥರ ಟಾರ್ಚರ್ ಕೊಡ್ತಾನೆ. ನಮ್ಮನೆಯವರು ವಾಶ್ರೂಮ್ಗೆ ಹೋಗಿದ್ದಾರೆ. ಇವನು ಅಲ್ಲೇ ನಿಂತು ಕಾಯ್ತಾ ಇರ್ತಾನೆ. ಸ್ವಲ್ಪ ಲೇಟಾದರೂ ಬಾಗಿಲು ತಟ್ಟೋಕ್ಕೆ ಶುರು ಮಾಡ್ತಾನೆ. ಮಳೆ ಬರ್ತಾಯಿದೆ, ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಆದರೆ ಅವನಿಗಂತೂ ಮಳೆ ಬರಲಿ ಬಿಸಿಲೇ ಬರಲಿ ಹೊರಗಡೆ ಹೋಗಲೇಬೇಕು ಅವನು. ಇಲ್ಲೇ ಮನೆ ಹತ್ರ ಸ್ವಲ್ಪ ದೂರ ಕರ್ಕೊಂಡೋಗ್ತಾರೆ. ಅಲ್ಲಿ ಸ್ವಲ್ಪ ಜನ ಅವ್ರ ಮನೆ ನಾಯಿಗಳನ್ನೂ ಕರ್ಕೊಂಬರ್ತಾರೆ. ಅವನ ಫ್ರೆಂಡ್ಸ್ಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮತ್ತೆ ವಾಪಸ್ ಕರ್ಕೊಂಬರ್ತಾರೆ. ನೋಡಿ, ಮಳೆಯಲ್ಲಿ ಹೋಗ್ಬಿಟ್ಟು ಬಂದಿರೋದಕ್ಕೆ ಎಷ್ಟು ಗಲೀಜು ಬಂದಿದ್ದಾನೆ. ಈಗ ಹೆಚ್ಚಾಗಿ ಸ್ನಾನ ಮಾಡಿಸೋಕ್ಕೂ ಆಗೋದಿಲ್ಲ, ಏಕೆಂದರೆ ತುಂಬ ಕೋಲ್ಡ್ ಇರೋದ್ರಿಂದ ಬೇಗ ಆರೋದೂ ಇಲ್ಲ. ಮತ್ತು ಹೆಚ್ಚಾಗಿ ಸ್ನಾನ ಮಾಡಿಸಿದ್ರೆ ಸ್ಕಿನ್ ಅಲರ್ಜಿ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾವು ವಾರಕ್ಕೆ 2 ಬಾರಿ ಮಾತ್ರ ಸ್ನಾನ ಮಾಡಿಸ್ತೀನಿ. ಮುದ್ದು ಬಂಗಾರ. ನನಗೆ ಅವನ್ನ ಮುದ್ದಾಡೋದಂದರೆ ತುಂಬಾ ಇಷ್ಟ. ಈಗ ನೋಡಿ, ಅವ್ರ ಅಣ್ಣ ಮಲಗಿದ್ದಾನೆ. ಅವನ ಪಕ್ಕದಲ್ಲಿ ಬಂದು ಇವನು ಕೂಡ ಯಾವ ಥರ ಮಲಗಿದ್ದಾನೆ. ಇದನ್ನೆಲ್ಲ ನೋಡ್ತಾನೆ ತುಂಬ ಮುದ್ದು ಮಾಡಬೇಕು ಅಂತ ಅನಿಸುತ್ತೆ. ಈಗ ಕಾಫಿ ಟೈಮ್. ನನಗೊಂದು ಲೋಟ ಕಾಫಿ, ನಮ್ಮ ಮನೆಯವ್ರಿಗೊಂದು ಲೋಟ ಕಾಫಿ. ಬೆಳಿಗ್ಗೆ ಯಾವುದೇ ಕೆಲಸ ಇದ್ದರೂ ನಾವಿಬ್ಬರು ಕಾಫಿ ಕುಡಿಯೋಕ್ಕೆ ಸ್ವಲ್ಪ ಹೊತ್ತಾದರೂ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀವಿ. ನನ್ನ ಮಗನಿಗೆ ಹಾಲು ಕೊಟ್ಟಾಗೆಲ್ಲ ಇವನಿಗೆ ಏನಾದರೂ ಕೊಡಲೇಬೇಕು. ಅದಕ್ಕೋಸ್ಕರ ಅವನಿಗೆ ಪಿಡಿಗ್ರಿ ಮತ್ತು ಹಾಲು ಕೊಟ್ಟೆ. ಇವತ್ತಿನ ಬೆಳಗ್ಗೆ ತಿಂಡಿಗೆ ರವೆ ರೊಟ್ಟಿ ಮಾಡಿದ್ದೆ. ರವೆ ರೊಟ್ಟಿ ಜೊತೆಗೆ ಚಟ್ನಿ ಮಾಡಿದ್ದೀನಿ. ನಮ್ಮ ಮನೆಯವರು ತಿಂಡಿ ತಿಂತಾಯಿದ್ದಾರೆ. ಮತ್ತೆ ಇವನು ತುಂಟಾಟ ಶುರು. ಅವರಪ್ಪ ನನ್ನ ಮಗನ್ನ ಎತ್ಕೋಬಾರ್ದಂತೆ, ಅವನನ್ನು ಮಾತ್ರ ಎತ್ಕೋಬೇಕಂತೆ. ನೋಡಿ ಎಷ್ಟು ಗಲಾಟೆ ಮಾಡ್ತಾಯಿದ್ದಾನೆ. ಕೊನೆಗೂ ಕೆಳಗಿಳಿಸೇ ಬಿಟ್ಟ. ಈಗ ಅವನ್ನ ಎತ್ಕೊಂಡಿದ್ದಾನೆ. ಅವನ್ನ ಎತ್ಕೊಂಡಾಗ ಯಾರೂ ಕೂಡ ಅವರ ಅಪ್ಪನ್ನು ಮುಟ್ಟಂಗಿಲ್ಲ, ಅವನನ್ನು ಮುಟ್ಟಂಗಿಲ್ಲ. ತುಂಬ ಗಲಾಟೆ ಮಾಡ್ತಾನೆ. ಈಗ ಅವರಪ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಮುದ್ದು ಮಾಡ್ತಾಯಿದ್ದಾನೆ. ನಾನು ಬರ್ತೀನಿ ಅಂತ ಹಠ ಮಾಡ್ತಾಯಿದ್ದಾನೆ. ಆದರೆ ಮಳೆ ಬರ್ತಾ ಇರೋದ್ರಿಂದ ಅವರು ಬೇಡ, ಇಲ್ಲೇ ಮುದ್ದು ಮಾಡ್ತೀನಿ, ಇಲ್ಲೇ ಬಾಯ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಇಲ್ಲಿಂದನೇ ಅವರಪ್ಪ ಹೋಗೋದನ್ನು ನೋಡ್ತಾ ಇದ್ದಾನೆ. ನೋಡಿ, ಅವರಪ್ಪ ಹೋದ್ಮೇಲೆ ಎಷ್ಟು ಚೆನ್ನಾಗಿ ಮಲಗಿದ್ದಾನೆ. ಇನ್ನೂ ನನ್ನ ಕೆಲಸ ಮುಗಿಯೋ ತನಕ ಅವನು ಈಚೆನೇ ಬರೋದಿಲ್ಲ. ಹೀಗೆ ನಮ್ಮ ಜೀವನ ಟಿಂಕು ಜೊತೆ ಸಾಗ್ತಾಯಿದೆ. ನನ್ನ ಕೆಲಸ ಮುಗಿದು ಮಾಡಬೇಕು ಅಂತ ಕೂತ್ಕೊಂಡಾಗ ಎದ್ದು ಈಚೆ ಬಂದು ಪಕ್ಕದಲ್ಲೇ ಕೂತ್ಕೋತಾನೆ. ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ.